ಎಲ್ರಿಗೂ ನಮಸ್ಕಾರ. ನಾನು ಜೀವಿತಾ ಗೌಡ. ನಾನು ಭದ್ರಕಾಲೋನಿ ಭದ್ರಾವತಿಯವಳೆ. ನಾನು ಏಕಾದಶಿಗೆ ಇವತ್ತು ಬಂದಿರೋ ಕಾರಣ ಏನು ಅಂದರೆ, ವರ್ಷಕ್ಕೊಂದ್ಸಲಿ ಏಕಾದಶಿಯಲ್ಲಿ ತುಂಬ ದೇವರಿಂದ ಆರಾಧನೆ ಇರುತ್ತೆ. ಜೊತೆಗೆ ವರ್ಷಕ್ಕೊಂದ್ಸಲಿ ಅಲ್ಲಿ 24 ದೇವರಿಂದು ದ್ವಾರಗಳು ತೆಗೆಯುತ್ತದೆ. ಹಂಗಾಗಿ ಭಕ್ತರೆಲ್ಲ ಅದನ್ನು ನೋಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಆರಾಧಿಸ್ತಾರೆ, ದರ್ಶನ ಮಾಡ್ತಾರೆ ದೇವರಿಂದು. ನೀವು ಹೋಗಿ ದೇವರಿಂದ ದರ್ಶನ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಇದನ್ನು ಕಾರ್ಯಕ್ರಮವನ್ನು ವೈಕುಂಠ ಏಕಾದಶಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿರ್ತಾರೆ. ಈ ಒಂದು ವಿಜೃಂಭಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನೋಡಿ ದೇವ್ರ ದರ್ಶನ ಮಾಡಿ ದೇವರ ಆಶೀರ್ವಾದ ತೊಗೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದನಂತರ ಇದು ಭಾಳ ಪುರಾತನ ದೇವಸ್ಥಾನ. ಇಲ್ಲಿಯ ಒಂದು ಅಲಂಕಾರ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಮಾಡಿಲ್ಲ ಅನ್ನೋಂಥ ಅನಿಸ್ತಿದೆ ನನಗೆ. ಆದ್ದರಿಂದ ಈ ಒಂದು ಮಂಟಪ ನಿರ್ಮಾಣ ಆಗಲಿ, ಒಂದು ದೇವರ ದರ್ಶನಕ್ಕಾಗಲಿ ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಿಂದೂಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಬೆಳಿಗ್ಗೆಯಿಂದನೂ ಸಹ ಸಹಸ್ರಾರು ಜನ ಈ ನಮ್ಮ ಭದ್ರಾವತಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಎಲ್ಲ ದೇವರ ಒಂದು ದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಪುಣ್ಯ ಕಾರ್ಯಕ್ಕೆ ನಾವು ಸಹಭಾಗಿಯಾಗಿ ಈ ದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ನಾವು ಬಂದಿದ್ದೀವಿ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು. 12ನೇ ಶತಮಾನದಿಂದನೂ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಬೆಂಕಿಪುರ, ವಂಕಿಪುರ ಈ ಥರ ಕೆಲವೊಂದು ಹೆಸರುಗಳಿಂದ ಇದನ್ನು ಗುರುತಿಸ್ತಾರೆ. ಈ ದೇವಸ್ಥಾನದಲ್ಲಿ ಭಾಳ ಒಂದು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಚಿಕ್ಕ ಹುಡುಗರಿಂದನೂ ಈಗ ಸುಮಾರು ಒಂದು 50 ವರ್ಷದಿಂದನೂ ಸಹ ನಾವಿಲ್ಲೆಲ್ಲ ಒಂದು ಆಟ ಆಡ್ಕೊಂಡು ಬೆಳೆದಂಥವ್ರು. ಈಗ ಈ ಒಂದು ಕಾರ್ಯಕ್ಕೆ ತಮಗೂ ಹಾಗೂ ಎಲ್ಲ ಜನತೆಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಪುಣ್ಯ ಕಾರ್ಯಕ್ಕೆ ತಾವು ಸಹ ಸಾಕ್ಷಿಯಾಗಿದ್ದೀರಾ ಅಂತ. ನಮಸ್ತೆ, ನನ್ನ ಹೆಸರು ಬಾಲಚಂದ್ರ ಅಂತೇಳಿ. ನಾವು ಈ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಶನಿವಾರ ಬರ್ತೀವಿ. ದೇವಸ್ಥಾನ ತುಂಬ ಪುರಾತನವಾದದ್ದು, ಭಾಳ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಈ ದೇವಸ್ಥಾನ ತುಂಬ ಚೆನ್ನಾಗಿ ವೈಕುಂಠ ಏಕಾದಶಿ ಮಾಡ್ಕೊಂಬರ್ತಿದ್ದಾರೆ. ಹೇಳಬೇಕು ಅಂದರೆ ಅನಾದಿ ಕಾಲದಿಂದಲೂ ಏಕಾದಶಿನ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ವರ್ಷದಲ್ಲಿ ಬರೋ ಈಗ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಈ ಡೇ ಏನು ಸ್ಪೆಷಲ್ ಅಂದರೆ, ತಿಂಗಳಲ್ಲಿ 2 ಏಕಾದಶಿ ಮಾಡೋದಕ್ಕಿಂತ ಈ ವರ್ಷದಲ್ಲಿ ಬರೋ ಒಂದು ಏಕಾದಶಿನ ಆಚರಣೆ ಮಾಡಿದ್ರೆ ನಾವು ವರ್ಷ ಪೂರ್ತಿ ಏಕಾದಶಿ ಆಚರಣೆ ಮಾಡೋದು ಅಂತ ಒಂದು ಪ್ರತೀತಿ ಸರ್. ಹಾಗಾಗಿ ಈ ಡೇ ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತು ಇವತ್ತು ವೈಕುಂಠ ಏಕಾದಶಿ ಬಂದು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಇವತ್ತು ನಮ್ಮ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಒಂದು ಭಾಗ್ಯವನ್ನು ನಾವು ಕಲ್ಪಿಸ್ಕೊತೀವಿ ಅನ್ನೋ ಆಚರಣೆ. ಹಾಗಾಗಿ ದೇವರ ದರ್ಶನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.